ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ. ಗುರುಪ್ರಸಾದ್ ಅವರೊಂದಿಗೆ ನಾವು ತುಂಬ ಕುತೂಹಲಕಾರಿಯಾದ ಘಟ್ಟದಲ್ಲಿ ಮಾತಾಡ್ತಾ ಇರುವಾಗಲೇ ಇನ್ನೊಂದು ಚಿಕ್ಕ ಅಚ್ಚರಿ ನಿಮಗೆಲ್ರಿಗೂ ಕಾದಿದೆ. ಕುಮಾರ್ ಕಣವಿ ಹೆಸರು ಯಾರಿಗೆ ಗೊತ್ತಿಲ್ಲ? ಹಾಡಿನ ಪ್ರಿಯರೆಲ್ರಿಗೂ ಕೂಡ ಅವರ ಹೆಸರು ಗೊತ್ತಿದೆ. ಕುಮಾರ್ ಕಣವಿ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸೋದಕ್ಕೆ ಬಂದಿದ್ದಾರೆ. ಅವರಿಂದ ಒಂದು ಗೀತೆಯನ್ನ ಕೇಳಿ ನಮ್ಮ ಮಾತನ್ನ ಮುಂದುವರಿಸೋಣ. ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ, ನಿನ್ನ ನೆನಪಿನಿಂದ ನಾನು, ನಿನ್ನ ನೆನಪಿನಿಂದ ನಾನು ಎನಿತು ಧನ್ಯನು. ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ, ಇರುಳನೊಂದು ಹಗಲು ಮಾಡಿ ದುಡಿದು ದಣಿದ ನಿನ್ನ ಬೆವರ ಬೆಲೆಗೆ ಯಾವ ಸಿರಿಯು ಸಾಟಿ, ನೀನೆ ದೇವರು ನೀನೆ ದೇವರು. ಈ ಹಾಡನ್ನ ಕೇಳಿ ಅದೆಷ್ಟು ಜನ ತಾಯಂದ್ರು ಹರಿಸಿದಾರೋ ಈ ಕುಮಾರ್ ಕಣ್ವಿನ. ಧನ್ಯವಾದಗಳು ಕುಮಾರ್ ಕಣ್ವಿ ಅವರೇ. ಗುರುಪ್ರಸಾದ್ ಅವರೇ, ನಿಮ್ಮ ಜೊತೆ ಮಾತಾಡ್ತಾ ಕಳೆದ ಬ್ರೇಕ್ನಲ್ಲಿ ನಾನು ಉಷಾ ರಾಮಚಂದ್ರನ್, ನಿಮ್ಮ ತಾಯಿ ಮತ್ತು ತಂದೆಯ ಹೆಸರಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗೆ ನೀವು 5 ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರಿ. ಅದು ಅವ್ರನ್ನ ನನಗೆ ಈ 5 ಸ್ಟಾರ್ ಹೋಟ್ಲು ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಆ ಕಲ್ಚರ್ ಎಲ್ಲ ತೋರಿಸ್ಬೇಕು ಅಂತ, ಎಂಜಾಯ್ ಮಾಡಲಿ ಅಂತ ಹೇಳಿ. ಒಂದು ವೈಭವೋಪೇತವಾಗಿರುತ್ತೆ ಆ ಬಣ್ಣ, ಇದು ನೋಡಲಿ ಅಂತ ಒಂಚೂರು ಎಂಜಾಯ್ ಮಾಡಲಿ ಅಂತ ಹೇಳಿ ನನ್ನ ಇದು ಖರ್ಚಾದ ಪರವಾಗಿಲ್ಲ, ಐ ಕ್ಯಾನ್ ಪೇ ದಟ್ ಅಂತ ಹೇಳಿ. ಇದು ಇಲ್ಲ ಬರಲ್ಲ ಅಂತ ಅವ್ರಿಗೆ ಅಲ್ಲಿಟ್ಟಿರೋ ಊಟಗಳು ಅದೆಲ್ಲ ಹಾಕೊಂಡು ತಿನ್ನೋದು, ಆ ಊಟಗಳು ಇಷ್ಟ ಆಗಲ್ಲ, ಅವ್ರ ಟೇಸ್ಟ್ಗಳು ಅದೆಲ್ಲ ಸರಿ ಹೇಗೆ ಇದನ್ನು ಸರಿ ಮಾಡೋದು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿದ್ದಾಗ ನಂದು ಏನಾಯಿತು, ಊರಲ್ಲಿ ನಮ್ಮ ಜಾಗ, ನಮ್ಮ ಚಿಕ್ಕಪ್ಪಂದರು ಇವರೆಲ್ಲ ಇದ್ದಿದ್ದು ಒಂದು ಜಾಗವನ್ನು ಮಾರಿ ನಮ್ಮ ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಬರಬೇಕಾಯ್ತು ನಮ್ಮ ಪೇರೆಂಟ್ಸು. ಸೊ ನಾನು ಅಲ್ಲೇ ಆಯಿತು, ಅಲ್ಲೇ ಒಂದು ಮನೆ ಕಟ್ಕೊಡ್ತೀನಿ ನಿಮಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ಅದಕ್ಕೆ ಹೇಳ್ತಾ ಇದ್ದೆ ನಮ್ಮ ಅಪ್ಪ ಅಮ್ಮಗೆ. ನಮ್ಮ ತಾಯಿ ಹೆಸರು ಉಷಾ ಅಂಥೇಳಿ, ನಮ್ಮಪ್ಪ ರಾಮ, ಮನೆಗೆ ಹೆಸರು ಉಷಾರಾಮ ಅಂತ ಇರ್ತೀನಿ. ಮತ್ತು ಮೇಲ್ಗಡೆ ಒಂದು 5 ಸ್ಟಾರ್ ಕಲ್ಚರ್ದು ಒಂದು ಜಾಗ ಮಾಡ್ತೀನಿ, ಅದಕ್ಕೆ ಐಷಾರಾಮ ಅಂತ ಹೆಸರಿರ್ತೀನಿ. ಮನೇಲಿ ನೀವು ನಿಮ್ಮ ಮನೆ ಅನ್ಕೊಂಡು ಓಡಾಡ್ಬೋದು ನೀವು. ಚೆನ್ನಾಗಿದೆ, ಉಷಾರಾಮ ಐಷಾರಾಮ, ವೆರಿ ನೈಸ್. ಸೊ ನೀವು ಎಂಜಾಯ್ ಮಾಡಿ ಅಂತ ಹೇಳಿ ಈಗ ಮಾಡ್ತಾ ಇದ್ದೀನಿ ಕೆಲಸ. ಡೈರೆಕ್ಟ್ ಸ್ಪೆಷಲ್ ರಿಲೀಸ್ ನಂತರ ಅದ್ರ ಕೆಲಸಕ್ಕೆ ಕೈ ಹಾಕಿ ಅವ್ರಿಗೆ ಮಾಡ್ಕೊಡ್ತಾ ಇದ್ದೀನಿ. ಆಕೆನ ರಾಜಕೀಯದ ಬಗ್ಗೆ ನಿಮ್ಮ ಸ್ಪಷ್ಟ ಅಭಿಪ್ರಾಯ ನಿಮ್ಮ ತಲೆಯಲ್ಲಿ ಏನಿದೆ ಅಂತ ನಾನು ಸತಿ. ಅದಕ್ಕೆ ರಾಜಕೀಯ ಅನ್ನೋದು ಸೆಪ್ಟಿಕ್ ಟ್ಯಾಂಕ್ ತರ ಅಂತ, ಸೆಪ್ಟಿಕ್ ಟ್ಯಾಂಕ್ ತರ ತುಂಬಾ ಗಲೀಜೆಲ್ಲ ಟಾಪ್ ಸ್ಥಾನದಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತಂತೆ. ಇನ್ನು ಗಲೀಜಾಗಿ ಒದ್ದಾಡ್ತಿರೋದು ಕೆಳಗಡೆ ಸ್ಥಾನಗಳಲ್ಲಿ ಇದೆಯಂತೆ. ಇದು ರಾಜಕೀಯ ನಂಗೆ ಗೊತ್ತಿರೋದು. ಆದ್ರೆ ನಾಗರಿಕ ಪ್ರಪಂಚಕ್ಕೆ ಆಡಳಿತ ಮುಖ್ಯ, ರಾಜಕೀಯವಲ್ಲ. ರಾಜಕೀಯವೇ ಒಂದು ದೇಶವನ್ನು ಸಮೃದ್ಧಿಯಾಗಿ ಇಡ್ಲಿಕ್ಕೋ ಅದಲ್ಲ, ಆಡಳಿತ ಅನ್ನೋದು ಬೇಕಿದೆ. ರಾಜಕೀಯ ಮತ್ತು ಆಡಳಿತ ವ್ಯತ್ಯಾಸ ಗೊತ್ತಿಲ್ಲದ್ರೆ ಇವತ್ತು ರಾಜಕೀಯ ವ್ಯವಸ್ಥೆ ಹೀಗಿದೆ ಅಂತ ನಾನು ಕೇಳಿದೆ. ವ್ಯವಸ್ಥೆಯನ್ನು ಹಾಗಾದ್ರೆ ಬಡದಾಡಿ ಹೋರಾಡಿ ಅದಕ್ಕೊಂಚು ಫೈಟ್ ಮಾಡೋಣ ಅಂತ ಹೇಳಿ ತಾಳು. ಈ ರಾಜಕೀಯ ವ್ಯವಸ್ಥೆಗಳು ಅಲ್ಲಿ ಫೈಟ್ ಮಾಡೋದು, ಸಿನಿಮಾ ಇಂಡಸ್ಟ್ರಿ ಅಲ್ಲಿ ಫೈಟ್ ಮಾಡೋದು ಇದ್ದೇ ಇದೆ. ಆದ್ರೆ ಒಂದು ಸಮಸ್ಯೆ ಇದೆ ಅಂತ, ಏನಮ್ಮ ಅಂತ, ವ್ಯವಸ್ಥೆಯ ಜೊತೆ ಕಿತ್ತಾಡೋದು, ಹೊಡೆದಾಡೋದು, ಶುದ್ಧಿ ಮಾಡಕ್ಕೆ ಹೊರಡೋದು ಬಿಂದಿಗೆಯನ್ನು ಹೊರಗಡೆಯಿಂದ ತೊಳೆದಂಗೆ. ಒಳಗಡೆ ತೊಳಿತೀವಿ ಅಂತ ಹೋದ್ರೆ ನಮ್ಮ ಕೈ ಸಿಕ್ಕಾಕೊಳ್ಳುತ್ತೆ. ಒಂದು ವ್ಯವಸ್ಥೆಯನ್ನು ಅದು ಹಾಗೆ, ಅದು ಒಂದು ವ್ಯವಸ್ಥೆ ಒಳಗಡೆ ಸಿಕ್ಕಾಕೊಳ್ಳೋದು, ಈ ಥರದ್ದೆಲ್ಲ ಮಾತುಗಳು ಎಲ್ಲ ಇದಕ್ಕೂ ಒಂದು ಉತ್ತರ ಇದ್ದೇ ಇರುತ್ತೆ. ಸೊ ಹಾಗೆ ಅವ್ರು ಕೇಳಿದ್ರೆ ನಾನು ಬೆಂಗಳೂರು ಉತ್ತರದಲ್ಲಿ ವಾಸಿಸೋದು ಅನ್ನೋ ಉತ್ತರ ಹೀಗೆಲ್ಲ ಕೊಡ್ತಾರೆ ಶಿಲ್ಬಿ. ಅರ್ಥಪೂರ್ಣವಾಗಿ ತಾಯಿ ಮಕ್ಕಳ ಸಂಬಂಧವನ್ನ ಯಾವುದೋ ಒಂದು ಸ್ಟೇಟ್ಮೆಂಟ್ ಮೂಲಕ ಹೇಳಬೇಕು ಅನ್ನೋದಾದ್ರೆ ಯಾವ ಥರ ಹೇಳಬಹುದು ನೀವು? ಒಂದು ಸಂದೇಶದ ಮೂಲಕ ಹೇಳಬಹುದು ಅಂದ್ರೆ ಇಡೀ ಸಿನಿಮಾದಲ್ಲಿ ನೀವು ಹೇಳುವಂಥದ್ದು ಬೇರೆ, ಇಲ್ಲಿ ಅಮ್ಮ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಹೇಳೋದಾದ್ರೆ ಯಾವ ಥರ ಹೇಳ್ಬೋದು? ನಾನು ನನ್ನ ಸ್ಟೈಲಲ್ಲೇ ಹೇಳೋದಾದ್ರೆ, ತಮಿಳಿಗರಿಗೆ ಜಯಲಲಿತಾ ಅಮ್ಮ, ಆಯ್ತಾ, BJP-ಯವ್ರಿಗೆ ಸುಷ್ಮಾ ಸ್ವರಾಜ್ ಅಮ್ಮ, ಆದ್ರೆ ನನ್ನಮ್ಮಂಗೆ ಯಾರು ಸಮ ಅಂತ ಚಿಕ್ಕದಾಗಿ ಹೇಳೋದು. ಇದು ನನ್ನ ಮಗಳಿಗೆ ಹೇಳಿದೆ, ನನಗೆ ಹೇಳ್ತಿದ್ದೀನಿ ಇವತ್ತು ಕಾರ್ಯಕ್ರಮದಲ್ಲಿ ಅಂತ. ಅವಳು ಹೇಳಿದ್ಲು, ಇಲ್ಲ ನಮ್ಮಮ್ಮ ಇಸ್ ದ ಬೆಸ್ಟ್ ಅಂತ. ಅಮ್ಮನ ಮಮತೆಯನ್ನ ಉಂಡು, ಅಮ್ಮನ ಮಡಿಲಲ್ಲಿ ಬೆಳೆದು, ಅಮ್ಮನಿಂದ ಅನೇಕ ಪಾಠಗಳನ್ನು ಕಲಿತು ಈಗ ಅಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇಷ್ಟು ಹೊತ್ತು ಕಾಲ ಕಳೆದಿದ್ದೀರಿ. ಪ್ರೇಕ್ಷಕರ ಜೊತೆ ಮಾತಾಡಿದ್ದೀರಿ, ಅವರ ಸುಖ ದುಃಖಗಳನ್ನು ಹಂಚಿಕೊಂಡಿದ್ದೀರಿ ಮತ್ತು ತುಂಬ ಖುಷಿಯನ್ನು ಹಂಚಿದ್ದೀರಿ. ಇದಕ್ಕೋಸ್ಕರ ನಿಮಗೆ ನಮ್ಮ ಧನ್ಯವಾದಗಳನ್ನು ಹೇಳ್ತೇವೆ. ನಮಸ್ಕಾರ. ಥ್ಯಾಂಕ್ಸ್. ಗರ್ಭದ ಒಳಗೂ ಗಂಧವ ಹಚ್ಚಿ ಸ್ನಾನವ ಮಾಡಿಸಿದೆ, ಎದೆಯ ಹಾಲ ಅಮೃತವನ್ನೇ ಪಾನವ ಮಾಡಿ
ಸೆರಗಲು ಕಂಬಳಿ ಹೊದ್ದಿಸಿ ಮಾನವ ಕಾಯುವವಳೇ, ಕತ್ತಲು ಬೆಳಕಿನ ಬದುಕ ಸಾಗಿಸಿ ಕನಸನೇವವಳೇ. ಮುಕ್ಕೋಟಿ ದೇವರು ಸಾಲುಗಟ್ಟಿ ನಿಂತರು ನಿನಗೆಂದು ಸಾಟಿಯಲ್ಲ ಅಮ್ಮ. ನೀ ತೂಗೋ ಜೋಲಿಯಲ್ಲಿ ಹೊಲಿದಿರೋ ದಾರಗಳ ಇಳಿಸುತ್ತ ಕಳೆಯಬೇಕು ಜನ್ಮ.